ಕಲ್ಪವೃಕ್ಷ ಚಾರಿಟಬಲ್ ಟ್ರಸ್ಟ್‌ನ ವತಿಯಿಂದ ಇವತ್ತು ಆ, ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನ ಮಹಿಳೆಯರಿಗೆ ಅವರ ಆರೋಗ್ಯದ ಬಗ್ಗೆ ಗಮನ ಇರಲಿ ಅಂತ ಹೇಳಿ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜನೆಯನ್ನ ಮಾಡಿದ್ರು. ಕಳೆದ 3 ತಿಂಗಳ ಹಿಂದೆ ಈ ಒಂದು ಟ್ರಸ್ಟ್‌ನ ಸ್ಥಾಪನೆ ಮಾಡಿದ್ದಾರೆ. ಮೊದಲನೇ ಕಾರ್ಯಕ್ರಮ ಇದನ್ನ ಮಾಡ್ತಿದ್ದಾರೆ. ಅದಕ್ಕೆ ಮುಂಚೆ ಈ 3 ತಿಂಗಳಲ್ಲೇನೆ ಅವರು ಮಹಿಳೆಯರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಆ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು, ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಹಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಇವತ್ತು ಒಂದು ಬರೀ ಮಹಿಳೆಯರೇ ಸೇರ್ಕೊಂಡು ಮಹಿಳೆಯರ ಆರೋಗ್ಯದ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸ್ಲಿಕ್ಕೆ, ಹಾಗೆ ಅವರಿಗೆ ಆರೋಗ್ಯ ತಪಾಸಣೆಯನ್ನ ನಡೆಸಲಿಕ್ಕೆ ಅಂತ ಹೇಳಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೆ ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಮಹಿಳೆಯರು ಯಾವಾಗ ಅವರಿಗೆ ಶಕ್ತಿ ಸಿಗತ್ತೆ, ಎಲ್ಲವನ್ನು ಕೂಡ ಸಾಧಿಸುವಂತ ಒಂದು ಶಕ್ತಿ ಅವರಲ್ಲಿ ಇರುತ್ತೆ, ಅವ್ರಿಗೆ ಅವಕಾಶ ಮಾತ್ರ ಬೇಕಿರುತ್ತೆ. ಸೊ ಇವತ್ತು ಈ ಕಲ್ಪವೃಕ್ಷ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಬಹಳ ಉತ್ತಮವಾದಂತ ಒಂದು ಪ್ರಯತ್ನ, ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ, ಅದ್ರ ಜೊತೆಗೆ ಈ ಟ್ರಸ್ಟ್ ಇನ್ನೂ ಎತ್ತರಕ್ಕೆ ಬೆಳೀಲಿ, ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನ ಮಹಿಳೆಯರಿಗಾಗಿ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿ ಅಂತ ಕೇಳ್ತೀನಿ. ನಾವು ಇವತ್ತೇನು ಕಲ್ಪವೃಕ್ಷ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮಗಳನ್ನ ಉಚಿತ ಆರೋಗ್ಯ ಶಿಬಿರ ಮತ್ತು ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದ್ದೀವಿ. ಈ ಸಮಾರಂಭಕ್ಕೆ ನಮ್ಮ ಕುಸುಮಾ ಮೇಡಮ್ ಅವರು ಆಗಮಿಸಿ ಮತ್ತು ಡಾಕ್ಟರ್ ರಂಗನಾಥ್ ಸರ್ ಆಗಮಿಸಿ ಮತ್ತು ಹನುಮಂತರಾಯಪ್ಪ ಸರ್ ಬಂದಾಗಲೇ ಹೋಗಿದ್ರು. ಎಲ್ಲರಿಗೂ ಏನೇನು ಹೇಳಬೇಕು ಹೇಳಿ ಕಾರ್ಯಕ್ರಮ ಆಯೋಜಿಸಿದ್ದೀರಾ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಶುಭ ಕೋರಿ ಹೋಗಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಸಮಾಜಕ್ಕೆ ಮತ್ತು ಮಹಿಳೆಯರಿಗೆ ನಮ್ಮ ನಗರ ಏನಿದೆ ಅದಕ್ಕೆ ನಮ್ಮ ಮೇಡಮ್ಗೆ ಯಾವ ರೀತಿ ನಮಗೆ ಸಪೋರ್ಟ್ ಆಗಿದ್ದಾರೆ, ಇನ್ನು ಮುಂದೆನೂ ನಮ್ಮ ಮುಂದೆ ಇದೇ ಥರ ನಮ್ಮ ಜೊತೆ ನಿಂತು ಸಪೋರ್ಟ್ ಮಾಡ್ತಾರೆ ಅಂತ ಆ ನಂಬಿಕೆ ಮೇಲೆ ನಾವು ಅವ್ರ ಜೊತೆ ಕೈಗೂಡಿಸಿ ಅವರ ಕಾರ್ಯಗಳಲ್ಲೂ ನಾವು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ. ಅವರು ನಮಗೆ ಸದಾ ಹೀಗೆ ನಮ್ಮ ಜೊತೆಯಲ್ಲಿ ಒಡಗೂಡಿ ನಮ್ಮ ಎಲ್ಲ ಸದಸ್ಯರುಗಳ ಮೂಲಕ ಅವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ.